ನಿನ್ನೆ ಚುನಾವಣೆ ನಡೆದಿದೆ 9ನೇ ತಾರೀಕು ಏಪ್ರಿಲ್. ಕೌಂಟಿಂಗ್ ಆಗಿದೆ. ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಬಿಜೆಪಿಯವರು ಪ್ರಚಾರ ಮಾಡಿದ್ದೇನಪ್ಪಾ ಅಂತಂದ್ರೆ, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಇದು ಇದೆ. ಅವರು ಮೇನ್ ಬ್ಲಾಂಕ್ ಇದು ಪ್ರಚಾರದಲ್ಲಿ ಇದ್ದಂತ ವಿಷಯ. ಮುಂದಿನ 2028ರ ಚುನಾವಣೆಗೆ ದಿಕ್ಸೂಚಿ ನಮ್ಮ ತಿಮ್ಮಾಪುರ್ ಇದ್ರು ಅಲ್ಲೇ ಬಾಗಲಕೋಟೆನಲ್ಲಿ. ಏನಪ್ಪಾ ತಿಮ್ಮಾಪುರ್ ಅಂದ್ರೆ 28ಕ್ಕೂ ನಾವೇ ಬರ್ತೀವಿ ಅಂತ ಆಯ್ತಲ್ಲ ಅವ್ರ ಪ್ರಕಾರ. ನಾನು ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು, ಮತದಾರರಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಾವು ಹಿಂದೆ 1 ವರ್ಷ ಆಯ್ತಾ 3 ಬೈ ಎಲೆಕ್ಷನ್ ನಲ್ಲೂ ಗೆದ್ದಿದ್ದವು. ಈಗ ಮತ್ತೆ 2 ಬೈ ಎಲೆಕ್ಷನ್ ನಲ್ಲೂ ಗೆದ್ದಿದ್ದೀವಿ. ಅದರ್ಥ ನಮ್ಮ ಕಾರ್ಯಕ್ರಮಗಳನ್ನ ಜನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಮತದಾರರನ್ನ ತಲುಪಿದ್ದಾವೆ. ಜನರು ನಮ್ಮ ಮೇಲೆ ವಿಶ್ವಾಸ, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಪಕ್ಷ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿದಿದ್ದಾವೆ. ಅದರಿಂದ ನಾನು ಮತ್ತೊಮ್ಮೆ ನಮ್ಮನ್ನು ಗೆಲ್ಲಿಸಿದಂತ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಕ್ರಮ ತಗೊಂಡಿದೀವಲ್ಲ, ಬಿಜೆಪಿ ಅವ್ರು ಗೆದ್ದೇ ಗೆಲ್ತೀವಿ ಅಂತಿದ್ರು. ಅದ್ರ ಬಗ್ಗೆ ಏನು ಮಾತಾಡಲ್ಲ ನೀನು.
ಗೆದ್ದೇ ಗೆಲ್ತೀವಿ ಅಂತಿದ್ರು, ಎರಡು ಗೆಲ್ತೀವಿ ಅಂತಿದ್ರು, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲ, ಮುಸ್ಲಿಮ್ಸು ನಮಗೆ 30,000 ಚಿಲ್ಲರೆ 35,000 ಓಟ್ ಹಾಕಿದ್ದಾರೆ. ಒಟ್ಟು ಅಲ್ಲಿ 80,000 ಪೋಲ್ ಆಗಿದ್ದು, 50,000 ಚಿಲ್ಲರೆ 56,000 ಮುಸ್ಲಿಮ್ಸ್ ಓಟ್ ಹಾಕಿದ್ರು. 56,000ದಲ್ಲಿ ಬಂದಿರೋದು ಎಷ್ಟು? ಎಲ್ಲ ಸೇರಿಸಿದ್ರೆ ಮುಸ್ಲಿಮ್ರಿಗೆ ಬಂದಿರೋದು ಎಷ್ಟು? 23,000, 24,000, 23,000. ಇನ್ನು ಉಳಿದವ್ರು ಎಷ್ಟು? 35,000. ಅವಷ್ಟೇ ನಮ್ಗೆ ಬಂದಿಲ್ವಾ? ಹಿಂದಿನ ಸಾರಿನೂ ಇಂಡಿಪೆಂಡೆನ್ಸ್ ಓಟ್ ಹಾಕಿದ್ರು, ಈ ಸಾರಿ SDPIಗೆ ಜಾಸ್ತಿ ಓಟ್ ಹಾಕಿದ್ದಾರೆ. ಯಾಕೆ, ಎಲ್ಲಿ ನಾವು ಹಿಡಿದಿದ್ದೀವಿ, ಯಾಕೆ ನಮ್ಮನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪಕ್ಷ ತನಿಖೆ ಮಾಡ್ತದೆ. ಅದನ್ನ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತಕ್ಕಂಥ ಕೆಲಸ. ಸರಿ ಇದೆ, ಸರಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.